ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಹಲೋ, ಹಾಂ ದೇಸಾಯಿ ಅಂಕಲ್, ನಾ ಸ್ವರೂಪ. ಚೆನ್ನಾಗಿದ್ದೀನಿ. ಅಪ್ಪಾಜಿ ಇದ್ದಾರೆ, ಕರಿತೀನಿ ಒಂದು ನಿಮಿಷ. ಅಪ್ಪಾಜಿ. ಏನಮ್ಮ? ನಿಮ್ಮ ಫ್ರೆಂಡ್ ದೇಸಾಯಿ ಅಂಕಲ್ ಫೋನ್ ಮಾಡಿದ್ದಾರೆ. ಓಶಿ. ಹಲೋ ದೇಸಾಯಿ, ಹೇಗಿದ್ದಿ? ಹಾಂ, ನಾನು ಚೆನ್ನಾಗಿದ್ದೀನಿ. ಹಾಂ, ಯಾವಾಗ ಬಂದು ಯುರೋಪಿಂದ? ಹಾಂ, ಅಲ್ಲ, ಬಂದು 2 ದಿವಸ ಆಯಿತು, ಈಗ ಫೋನ್ ಮಾಡ್ತಾ ಇದೀಯ? ಹಾಂ, ಮತ್ತೆ ಯುರೋಪ್ ಟ್ರಿಪ್ಪೆಲ್ಲ ಹೇಗಾಯಿತು? ಗುಡ್ ಗುಡ್. ಸಂಜೆನಾ? ಅಂಥ ವಿಶೇಷದ್ದೇನಿಲ್ಲಪ್ಪ. ಯಾಕೆ? ಓಹ್ ಓಹ್ ಐಶಿ, ಗುಡ್. ಕ್ಲಬ್ಬಲ್ಲಿ ಮೀಟ್ ಮಾಡೋಣ ಅಂತೀಯೇನೋ? ಗುಡ್. ಮಿಕ್ಕೆಲ್ಲ ಫ್ರೆಂಡ್ಸ್ಗೂ ಹೇಳಿದ್ಯಾ? ಓಕೆ, ಶ್ಯೂರ್, ಮೀಟ್ ಮಾಡೋಣ. ಏನು? ಇಲ್ಲ ದೇಸಾಯಿ, ದಟ್ಸ್ ನಾಟ್ ಪಾಸಿಬಲ್. ಜಗದೀಶ್ ಅವ್ರ ಹತ್ರೇನೋ ಏಜೆನ್ಸಿ ಕೇಳಕ್ಕೆ ಹೋಗಿರ್ಲಿಕ್ಕಿಲ್ಲ. ಹೌದಾ? ಓಕೆ, ಎನಿವೆ, ಥ್ಯಾಂಕ್ ಯು. ಮೀಟ್ ಮಾಡೋಣ ಸಂಜೆ. ಬಾಯ್. ಜಗದೀಶ, ಜಗದೀಶ. ಅಪ್ಪಾಜಿ, ಭಾವ ಚಿತ್ತರಂಜನ್ ಇಬ್ಬರು ಬೆಳಗ್ಗೆನೇ ಹೊರಗೆ ಹೋದರು. ಓಹ್, ಜಗದೀಶನಿಗೆ ಫೋನ್ ಮಾಡಿ ಅರ್ಜೆಂಟಾಗಿ ಮನೆಗೆ ಬರೋದಕ್ಕೆ ಹೇಳಮ್ಮ. ಯಾಕೆ, ಏನಾಯ್ತು ಅಪ್ಪಾಜಿ? ಏನಿಲ್ಲಮ್ಮ, ವೈದೇಹಿ ನದಿ ತೀರದಲ್ಲಿ ಪೆಟ್ರೋಲಿಯಂ ಡೆಪಾಸಿಟ್ ಸಿಕ್ಕಿದೆ ಅಂತ ಹೇಳಿದ್ದಲ್ಲ, ಅದರದ್ದು ಎಕ್ಸ್ಟ್ರಾಕ್ಷನ್ನು ಮಾರ್ಕೆಟಿಂಗ್ ಮಾಡೋದಕ್ಕೆ ಒಂದು ಮಲ್ಟಿನ್ಯಾಷನಲ್ ಯುರೋಪಿಯನ್ ಕಂಪನಿ ಬರ್ತಾಯಿದೆ. ಆ ಯುರೋಪಿಯನ್ ಮಲ್ಟಿನ್ಯಾಷನಲ್ ಕಂಪನಿಯವರು ರಿಫೈನರಿ ಯೂನಿಟ್ ಸ್ಟಾರ್ಟ್ ಮಾಡ್ತಿದ್ದಾರಲ್ಲ, ಅದಕ್ಕೆ ಇಂಡಿಯನ್ ಪಾರ್ಟಿಸಿಪೇಷನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅನೇಕ ಇಂಡಿಯನ್ ಕಂಪನಿಗಳು ಮಾರ್ಕೆಟಿಂಗು ಮತ್ತು ರಿಫೈನರಿ ಎಲ್ಲದಕ್ಕೂ ಏಜೆನ್ಸಿ ಕೇಳಿದೆ. ಜಗದೀಶ ಕೂಡ ಈ ಏಜೆನ್ಸಿ ಅಪ್ಲೈ ಮಾಡಿದ್ದಾನೆ ಅಂತ ದೇಸಾಯಿ ಹೇಳ್ತಾರೆ. CEO ಹೋಗಿ ಪರ್ಸನಲ್ ಆಗಿ ಮೀಟ್ ಮಾಡಿದಾರಂತೆ. ದಟ್ಸ್ ವಾಟ್ ದೇಸಾಯಿ ಸೇಸ್. ಈ ಜಗದೀಶ ಏನು ಮಾಡ್ತಾ ಇದ್ದಾನೆ ಅಂತಲೇ ನನಗೆ ಅರ್ಥವಾಗೋದಿಲ್ಲಮ್ಮ. ಒಂದು ಕಡೆ ಬಯೋಪೆಟ್ರೋಲ್ ಪ್ರೋಸೆಸಿಂಗ್ ಯೂನಿಟ್ ಸ್ಟಾರ್ಟ್ ಮಾಡೋದಕ್ಕೆ ಓಡಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಆ ಮಲ್ಟಿನ್ಯಾಷನಲ್ಸ್ ಹತ್ರ ಹೋಗಿ ಏಜೆನ್ಸಿ ಕೇಳ್ತಾರೆ. ಐ ಡೋಂಟ್ ನೋ, ಅದು ಏನು ಮಾಡ್ತಾ ಇದ್ದಾನೆ ನನಗೆ ಅರ್ಥವೇ ಆಗೋದಿಲ್ಲ. ಹಲೋ ಡ್ಯಾಡ್. ಬರಿಯ ಕೂತ್ಕೋ. ಈಗ ತಾನೇ ಸ್ವರೂಪಂಗೆ ನಿನಗೆ ಫೋನ್ ಮಾಡಿ ಅರ್ಜೆಂಟಾಗಿ ಮನೆಗೆ ಬಾ ಅಂತ ಹೇಳೋಣ ಅಂತ ಹೇಳ್ತಿದ್ದೆ. ಯಾಕೆ ಡ್ಯಾಡ್? ಅಲ್ಲಯ್ಯ, ನೀನು ಈ ಮಲ್ಟಿನ್ಯಾಷನಲ್ ಕಂಪನಿ ಅದೇ ಯುರೋಪಿಯನ್ಸು ಅವ್ರ ಹತ್ರ ಏಜೆನ್ಸಿ ಕೇಳೋಕ್ಕೆ ಹೋಗಿದ್ಯಂತೆ. ದೇಸಾಯಿ ಫೋನ್ ಮಾಡಿದ್ದೆ ಈಗ. ಹೌದು ಡ್ಯಾಡ್, ಅವತ್ತು ದೇಸಾಯಿ ಅಂಕಲ್ ಮಗ ಸಿಕ್ಕಿದ, ನಾನೇ ಅವನ ಹತ್ರ ಈ ವಿಚಾರ ಹೇಳಿದೆ. ಜಗದೀಶ, ನೀನು ಏನು ಮಾಡ್ತಾ ಇದ್ದಿ ನನಗೆ ನಿಜವಾಗ್ಲೂ ಅರ್ಥವೇ ಆಗ್ತಾಯಿಲ್ಲ. ಒಂದು ಕಡೆ ಬಯೋಪೆಟ್ರೋಲ್ ಪ್ರೋಸೆಸಿಂಗ್ ಯೂನಿಟ್ ಸ್ಟಾರ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾಯಿದ್ದೆ, ಇನ್ನೊಂದು ಕಡೆ ಹೋಗಿ ಆ ಮಲ್ಟಿನ್ಯಾಷನಲ್ ಏಜೆನ್ಸಿ ಕೇಳೋದಕ್ಕೆ ಹೋಗಿದ್ದೆ. ಏನು ಮಾಡೋದಕ್ಕೆ ನಿನ್ನ ಮನಸ್ಸಲ್ಲಿದೆ ಅದು ಹೇಳಿಬಿಡು. ಬಯೋಪೆಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ನ ಶುರು ಮಾಡೋದೇ ನನ್ನ ಉದ್ದೇಶ ಡ್ಯಾಡ್. ಮತ್ತೆ ಅವ್ರ ಹತ್ರ ಏಜೆನ್ಸಿ ಕೇಳೋಕ್ಕೆ ಹೋಗಿದ್ದು? ಆ ಪೆಟ್ರೋಲಿಯಂ ರಿಫೈನರಿ ಏಜೆನ್ಸಿ ರಾಜೀವಂಗೆ ಸಿಗಲಿ ಅಂತ. ಭಾವ, ಏನು ಹೇಳ್ತಾ ಇದ್ದೀರಾ ನೀವು? ನಮಗೇನು ಸ್ಪಷ್ಟವಾಗಿ ಅರ್ಥ ಆಗ್ತಿಲ್ಲ. ರಾಜೀವ್ಗೆ ರಿಫೈನರಿ ಏಜೆನ್ಸಿ ಸಿಗಲಿ ಅಂತ ನೀವೇ ಮಾತಾಡಿದ್ರಾ? ಈಗ MNC ಅವರು ವೈದೇಹಿ ನದಿ ತೀರದಲ್ಲಿ ಸಿಕ್ಕಿರೋ ಪೆಟ್ರೋಲಿಯಂ ಡಿಪಾಸಿಟ್ನ ರಿಫೈನರಿ ಮತ್ತು ಮಾರ್ಕೆಟಿಂಗ್ಗೆ ಇಂಡಿಯನ್ ಪಾರ್ಟಿಸಿಪೆಂಟ್ಸ್ನು ಇನ್ವೈಟ್ ಮಾಡಿದ್ದಾರೆ. ಸಾಕಷ್ಟು ಕಂಪ್ನಿಗಳು ಈ ಏಜೆನ್ಸಿ ತಗೊಳ್ಳೋದಕ್ಕೆ ಆಸಕ್ತಿ ತೋರಿಸ್ತಿದ್ದಾರೆ. ಹಾಗೆ ರಾಜೀವಂಗೂ ಇದರಲ್ಲಿ ತುಂಬ ಆಸಕ್ತಿ ಇದೆ. ಅದಕ್ಕೆ ಈ ಏಜೆನ್ಸಿಗೋಸ್ಕರ ಅವನು ಅಪ್ಲೈ ಮಾಡಿದ್ದಾನೆ. ಅದಕ್ಕೆ ನನಗೂ ಈ ಏಜೆನ್ಸಿ ಪಡ್ಕೊಳ್ಳೋದ್ರಲ್ಲಿ ಆಸಕ್ತಿ ಇದೆ ಅಂತ ರಾಜೀವಂಗೆ ಗೊತ್ತಾದರೆ ಹೇಗಾದರೂ ಮಾಡಿ ಎಷ್ಟೇ ಹಣ ಖರ್ಚಾದರೂ ರಾಜೀವ ಈ ಏಜೆನ್ಸಿ ಪಡ್ಕೋತಾನೆ. ಆಗ ರಾಜೀವನ್ನ ಬೀದಿಗೆ ತರೋ ನನ್ನ ಗುರಿಗೆ ಇದು ಸಹಾಯ ಮಾಡುತ್ತೆ. ಭಾವ,
ಬಯೋಪೆಟ್ರೋಲ್ ಪ್ರಾಜೆಕ್ಟು ತುಂಬ ಸೀಕ್ರೆಟ್ ಪ್ರಾಜೆಕ್ಟು. ರಾಜೀವ್ಗೆ ಬುದ್ಧಿ ಕಲಿಸೋ ಬರದಲ್ಲಿ ಇದು ಆಚೆ ಕಡೆ ಲೀಕ್ ಆದರೆ ನಾಳೆ ಪ್ರಾಬ್ಲಮ್ ಆಗಲ್ವಾ? ಹಾಗೆಲ್ಲ ಏನೂ ಆಗಲ್ಲ ಸ್ವರೂಪ. ನಮ್ಮ ಪ್ರಾಜೆಕ್ಟ್ ವಿಚಾರ ಎಲ್ಲೂ ಹೊರಗಡೆ ಹೋಗದೇ ಇರೋ ಹಾಗೆ ನಾನು ತುಂಬ ಎಚ್ಚರಿಕೆ ವಹಿಸಿದ್ದೀನಿ. ನೋಡಯ್ಯ, ನೀನು ಆ ಏಜೆನ್ಸಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ನೀನು ರಾಜೀವ್ ಏನು ಸುಮ್ಮನೆ ಕೂತ್ಬಿಡ್ತಾನೆ ಅಂತ ತಿಳ್ಕೊಂಡಿದ್ದೀಯೇನು? ಏನಾದರೂ ಮಾಡು ನಿನಗೆ ಆ ಏಜೆನ್ಸಿನ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಇದು ಗೊತ್ತಿದ್ದು ನೀನು ಇಷ್ಟು ಪಾಡು ಪಡ್ತಾ ಇದೆಯಾ ಅದಕ್ಕೋಸ್ಕರ. ರಾಜೀವ ತನ್ನ ಹತ್ರ ಇರೋ ಎಲ್ಲ ಹಣನೂ ಇನ್ವೆಸ್ಟ್ ಮಾಡಿ ಏಜೆನ್ಸಿ ಪಡ್ಕೋತಾನೆ. ಅದೇ ನನಗೂ ಬೇಕಾಗಿರೋದು. ಅವನು ಏಜೆನ್ಸಿ ತೊಗೊಂಡ್ಮೇಲೆ ನಾನು ಬಯೋಪೆಟ್ರೋಲ್ನ ಮಾರ್ಕೆಟಿಗೆ ರಿಲೀಸ್ ಮಾಡ್ತೀನಿ. ಬಯೋಪೆಟ್ರೋಲ್ನ ಮಾರ್ಕೆಟಿಗೆ ರಿಲೀಸ್ ಮಾಡೋಕ್ಕೆ 3-4 ತಿಂಗಳಾದರೂ ಬೇಕು. ಅಷ್ಟರಲ್ಲಿ ರಾಜೀವ ಈ MNC ಅವ್ರ ಏಜೆನ್ಸಿಗೆ ಸಾಕಷ್ಟು ಇನ್ವೆಸ್ಟ್ ಮಾಡಿರ್ತಾನೆ. ಈ MNC ಅವ್ರ ಏಜೆನ್ಸಿ ಪಡ್ಕೊಳ್ಳೋಕ್ಕೆ ಅಟ್ಲೀಸ್ಟ್ 300 ಕೋಟಿ ರೂಪಾಯಿ ಆದರೂ ಬೇಕು. ರಾಜೀವನ ಹತ್ರ ಅಷ್ಟೊಂದು ಹಣ ಇಲ್ಲ. ಆದರೂ ಹಣ ಹೊಂದಿಸ್ತಾನೆ, ಏಜೆನ್ಸಿ ಪಡ್ಕೋತಾನೆ. ರಾಜೀವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಈಗಾಗಲೇ ನಮ್ಮ ಎದುರಿಗೆ ಒಂದು ಸಲ ಸೋತಿದ್ದಾನೆ, ಮತ್ತೆ ಸೋಲು ಒಪ್ಕೊಳ್ಳಲ್ಲ. ಹೇಗಾದರೂ ಮಾಡಿ ನಮ್ಮನ್ನು ಮೀರಿ ಬೆಳೆದು ನಮ್ಮ ವಿರುದ್ಧ ಸೇಡು ತೀರಿಸ್ಕೋಬೇಕು ಅಂತ ಎಲ್ಲ ಪ್ರಯತ್ನನೂ ಮಾಡ್ತಾನೆ. ಆದರೆ ಅವನ ಈ ಪ್ರಯತ್ನ ಅವನಿಗೆ ತಿರುಗಿ ಬೀಳುತ್ತೆ. ಆಶಾ, ಇದೇ ನನ್ನ ನಮ್ಮ ರೂಮು. ನಿನಗೆ ಸಾರಿ, ನಿಮಗೆ ನೀನು ಅಂತಾನೆ ಕರೀರಿ. ನಿನಗೆ ಈ ರೂಮ್ ಇಷ್ಟ ಆಯಿತು ಅನ್ಕೋತೀನಿ. ಒಂದು ವೇಳೆ ಈ ರೂಮ್ ಇಂಟೀರಿಯರ್ಸು ಅಥವಾ ಫರ್ನಿಚರ್ಸ್ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಹೇಳು, ಬದಲಾಯಿಸ್ಬಿಡೋಣ. ಪರವಾಗಿಲ್ಲ ದಿನೇಶ್, ಈ ರೂಮ್ ಚೆನ್ನಾಗೇ ಇದೆ. ಆಶಾ, ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತೆ ಥ್ಯಾಂಕ್ಸಾ? ಯಾಕೆ? ನೀನು ಈ ಮದುವೆಗೆ ಒಪ್ಕೊಂಡಿದ್ದಕ್ಕೆ. ಅದಕ್ಕೆ ನೀವು ಅವತ್ತೇ ಥ್ಯಾಂಕ್ಸ್ ಹೇಳಿದ್ರಲ್ವಾ? ಮತ್ತೆ ಮತ್ತೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಾನು ಮನಃಪೂರ್ವಕವಾಗಿಯೇ ಈ ಮದುವೆಗೆ ಒಪ್ಕೊಂಡಿದ್ದು. ಇನ್ಫ್ಯಾಕ್ಟ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕಾ? ಯಾಕೆ? ಮದುವೆ ನನ್ನ ಜೀವನದಲ್ಲಿ ಪ್ರಯಾರಿಟಿ ಆಗಿರಲಿಲ್ಲ. ಅದರಿಂದ ನನ್ನ ಕೆರಿಯರ್ ಗ್ರೋತ್ ನಿಂತು ಹೋಗುತ್ತೆ ಅನ್ನೋ ಭಾವನೆ ನನ್ನಲ್ಲಿತ್ತು. ನಿಮ್ಮನ್ನು ಭೇಟಿ ಆದಮೇಲೆ ಆ ಭಾವನೆ ಹೋಯಿತು. ನಿಮ್ಮನ್ನು ಮದುವೆ ಆಗಿರೋದ್ರಿಂದ ನನ್ನ ಜೀವನದ ಆಸೆ, ಆಕಾಂಕ್ಷೆ ಇದೆಲ್ಲ ಫುಲ್ಫಿಲ್ ಆದಾಗಿದೆ. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಆಶಾ, ನಿಜ ಹೇಳಬೇಕು ಅಂದರೆ ನೀನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ರಾಜೀವನಿಗೆ. ಅವನೇ ತಾನೇ ನೀನು ನನ್ನನ್ನು ಮದುವೆ ಆಗೋ ಹಾಗೆ ಕನ್ವಿನ್ಸ್ ಮಾಡಿದ್ದು. ಇವತ್ತು ನನಗೇನೋ ಒಂಥರ ನೆಮ್ಮದಿ, ಒಂಥರ ಸೆಕ್ಯೂರ್ಡ್ ಫೀಲಿಂಗ್ ಸಿಕ್ಕಿದೆ. ನೀನು ನನ್ನ ಜೀವನದಲ್ಲಿ ಬಂದಮೇಲೆ ನನ್ನ ಜೀವನಕ್ಕೆ ಒಂದು ಹೊಸ ತಿರುವು, ಒಂದು ಹೊಸ ಅರ್ಥ ಸಿಕ್ಕಾಗಿದೆ. ಎಲ್ಲರೂ ತಮ್ಮ ಜೀವನದಲ್ಲಿ ಮದುವೆ ಒಂದು ಮುಖ್ಯವಾದ ಘಟ್ಟ, ಅದರಿಂದ ಜೀವನಕ್ಕೊಂದು ತಿರುವು ಸಿಗತ್ತೆ ಅಂತ ಹೇಳೋದನ್ನ ಕೇಳಿ ನಂಗೆ ನಗು ಬರೋದು. ಆದರೆ ನನ್ನ ಜೀವನದಲ್ಲೂ ಮದುವೆ ಒಂದು ತಿರುವು ಕೊಡುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಮದುವೆಯಿಂದ ಅಮ್ಮಂಗೆ ತುಂಬ ಸಂತೋಷ ಆಗಿದೆ ಆಶಾ. ಅಮ್ಮ ಮೊದಲು ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಹೇಳಿದಾಗ ನಿನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಅಷ್ಟೊಂದು ಆಸಕ್ತಿ ತೋರಿಸಿರಲಿಲ್ಲ.
ಅಮ್ಮನ ಬಲವಂತಕ್ಕೆ ನಿನ್ನನ್ನು ಮೀಟ್ ಮಾಡೋದಕ್ಕೆ ಬಂದಿದ್ದೆ. ಆದರೆ ನಿನ್ನನ್ನು ಮೀಟ್ ಮಾಡಿದ್ಮೇಲೆ ನನಗೆ ತುಂಬ ಇಂಪ್ರೆಸ್ ಆಯಿತು. ಆಮೇಲೆ ನನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆನೇ ಒಂದು ಕಾಂಪ್ಲೆಕ್ಸ್ ಶುರು ಆಯಿತು. ನೀನು ನೋಡಿದ್ರೆ CA ಮಾಡಿದ್ಯಾ, ನಾನು ಡಿಗ್ರಿ ಕೂಡ ಮಾಡಿಲ್ಲ. ನೀನು ಒಳ್ಳೆ ಕೆಲಸದಲ್ಲಿದ್ಯಾ, ನನಗೆ ಹೇಳ್ಕೊಳ್ಳೋದಕ್ಕೆ ಕೂಡ ಸರಿಯಾದ ಕೆಲಸ ಇಲ್ಲ. ನೀನು ನಮ್ಮ ಮದುವೆಗೆ ಒಪ್ಪೋದಿಲ್ವೇನೋ ಅಂತ ನನಗೆ ತುಂಬ ಭಯ ಆಗಿತ್ತು. ಆದರೆ ರಾಜೀವ ಬಂದು ನೀನು ನಮ್ಮ ಮದುವೆಗೆ ಒಪ್ಪಿರೋ ವಿಚಾರ ಹೇಳಿದ್ಮೇಲೆ ನನ್ನ ಅದೃಷ್ಟನ ನನ್ನ ಕೈಲೇ ನಂಬೋದಕ್ಕಾಗಿರಲಿಲ್ಲ. ಇವತ್ತು ನನ್ನಷ್ಟು ಸಂತೋಷವಾಗಿರೋ ವ್ಯಕ್ತಿ ಯಾರೂ ಇಲ್ಲ. ದಿನೇಶ್, ಇನ್ನೂ ನಮ್ಮಿಬ್ಬರು ಜೀವನ ಒಂದೇ. ಸೊ ನಮ್ಮಿಬ್ಬರ ಮಧ್ಯೆ ಯಾವ ಕಾರಣಕ್ಕಾಗಲಿ, ಅದು ನಮ್ಮ ಕ್ವಾಲಿಫಿಕೇಷನ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಆಗಿರ್ಬೋದು, ಡಿಫ್ರೆನ್ಸಸ್ ಬರಬಾರ್ದು. ಇದೇ ನನ್ನ ಆಸೆ. ನನಗೆ ಅರ್ಥ ಆಯಿತು ಆಶಾ. ಇನ್ಮೇಲಿಂದ ನಿನ್ನ ಗುರಿನೇ ನನ್ನ ಗುರಿ, ನಿನ್ನ ಆಕಾಂಕ್ಷೆನೇ ನನ್ನ ಆಕಾಂಕ್ಷೆ. ಇಲ್ಲಿ ತನಕ ನಾನು ಗೊತ್ತು ಗುರಿ ಇಲ್ಲದೆ ತಿರುಗಿದೆ. ಒಳ್ಳೆಯದು ಕೆಟ್ಟದ್ದನ್ನು ಯೋಚನೆ ಮಾಡದೆ ಎಲ್ಲ ಕೆಲಸಗಳನ್ನು ಮಾಡಿದೆ. ನನ್ನ ಜೀವನ ನನ್ನ ಕಂಟ್ರೋಲಲ್ಲೇ ಇರಲಿಲ್ಲ. ನದಿ ಹಾಗೆ ಓಡ್ತಾ ಇತ್ತು. ಬೆಟ್ಟ, ಪ್ರಪಾತ, ಕಾಡು ಎಲ್ಲಂದ್ರಲ್ಲಿ ಓಡ್ತಾ ಇತ್ತು. ಆದರೆ ನಿನ್ನನ್ನು ನೋಡಿದ್ಮೇಲೆ ನಿನ್ನ ವ್ಯಕ್ತಿತ್ವದಲ್ಲಿರೋ ಗಾಂಭೀರ್ಯಕ್ಕೆ ನನ್ನ ಜೀವನನ ಕಂಟ್ರೋಲ್ ಮಾಡುವಂಥ ಶಕ್ತಿ ಇದೆ ಅಂತ ನನಗನ್ನಿಸ್ತು. ಅದೇ ನನ್ನನ್ನು ಆಕರ್ಷಿಸಿದ್ದು. ಈಗ ನೀನು ನನ್ನ ಜೀವನದಲ್ಲಿ ಸಂಗಾತಿಯಾಗಿ ಬಂದಿದ್ದೀಯ. ನಿನ್ನ ಮಾತನ್ನ, ನಿನ್ನ ಅಭಿಪ್ರಾಯಗಳನ್ನು ನಾನು ಯಾವತ್ತೂ ಧಿಕ್ಕರಿಸೋದಿಲ್ಲ. ಥ್ಯಾಂಕ್ ಯು ದಿನೇಶ್. ಇನ್ಫ್ಯಾಕ್ಟ್ ನಿಮ್ಮನ್ನ ಮದುವೆ ಆದಮೇಲೆ ನನ್ನ ಜೀವನಕ್ಕೂ ಒಂದು ಹೊಸ ಗುರಿ ಬಂದಾಗಿದೆ. ದಿನೇಶ್, ನಾನು ನಿಮ್ಮನ್ನೊಂದು ಮಾತು ಕೇಳ್ಬೋದಾ? ದಯವಿಟ್ಟು ನೀವು ತಪ್ಪು ತಿಳಿಬಾರ್ದು. ಅದೇನು ಕೇಳಾಶಾ? ದಿನೇಶ್, ನಾವಿಬ್ಬರು ಈಗ ಮದುವೆ ಆಗಿದ್ದೀವಿ. ಇಷ್ಟು ದಿನ ನೀವು ಒಂಟಿಯಾಗೇ ಇದ್ರಿ. ಅದಕ್ಕೆ ನೀವು ಅತ್ತೆ ರಾಜೀವ್ ಜೊತೆ ಈ ಮನೆಯಲ್ಲೇ ಇದ್ರಿ. ಈಗ ನಾನು ಬಂದಿದ್ದೀನಿ. ಇನ್ಮೇಲೂ ನೀವು ಅತ್ತೆ ಇದೇ ಮನೇಲಿ ಇರಬೇಕಾ? ನೀನು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀಯ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ನಾನು, ನೀವು, ಅತ್ತೆ ಈ ಮನೆ ಬಿಟ್ಟು ಬೇರೆ ಮನೆಗೆ ಯಾಕೆ ಹೋಗಬಾರ್ದು? ಹೇಗಿರು ನನಗೆ ಕಂಪ್ನಿ ಕೊಟ್ಟಿರೋ ಮನೆ ಇದೆಯಲ್ಲ, ನಾವು ಹೋಗಿ ಬೇಕಿದ್ರೆ ಅಲ್ಲೇ ಇರೋಣ. ಆಶಾ, ಯಾಕೆ ಹೀಗೆ ಹೇಳ್ತಾ ಇದೆಯಾ? ನಾವೆಲ್ಲ ಒಟ್ಟಿಗೆ ಇದೇ ಮನೇಲಿದ್ರೆ ಏನಾಗುತ್ತೆ? ನಿಮಗೆ ಬೇಜಾರಾಗಿದೆ. ಸಾರಿ ದಿನೇಶ್, ನಿಮ್ಮನ್ನು ಹರ್ಟ್ ಮಾಡೋ ಉದ್ದೇಶ ನನಗಿಲ್ಲ. ನನಗೆ ಗೊತ್ತು ಆಶಾ. ಆದರೆ ರಾಜೀವಂಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಅವನ ಮಗುನ ಬಿಟ್ಟರೆ ನಾವೇ ಅವನಿಗೆ ಬಂದು ಬಳಗ ಎಲ್ಲ. ಅದಕ್ಕೆ ಅವನು ನನ್ನನ್ನು ಅಮ್ಮನ್ನ ಇಲ್ಲಿ ಕರ್ಕೊಂಬಂದಿರೋದು. ಈಗ ಅವನನ್ನ ಮಗುನ ಇಬ್ಬರನ್ನೇ ಬಿಟ್ಟು ಹೇಗೆ ಹೋಗೋದು? ಆಶಾ, ನಿನಗೆ ನನ್ನ ರಾಜೀವನ ಫ್ರೆಂಡ್ಶಿಪ್ ಬಗ್ಗೆ ಗೊತ್ತಿಲ್ಲ. ನಾವಿಬ್ಬರು ತುಂಬ ಚಿಕ್ಕಂದಿಂದ ಫ್ರೆಂಡ್ಸು. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ಒಟ್ಟಿಗೆ ಎದುರಿಸಿದ್ದೀವಿ. ನನಗೆ ರಾಜೀವನ್ ಮೇಲೆ ತುಂಬಾ ವಿಶ್ವಾಸ, ಅಭಿಮಾನ ಇದೆ. ಅವನು ಏನೇ ಹೇಳಿದ್ರು ಅದನ್ನು ನಾನು ಕಣ್ಮುಚ್ಕೊಂಡು ಪಾಲಿಸಿದ್ದೀನಿ. ನಮ್ಮಿಬ್ಬರ ಮಧ್ಯೆ ಅಷ್ಟು ನಂಬಿಕೆ ಇದೆ. ದಿನೇಶ್, ಯಾರನ್ನೇ ಆಗಲಿ ಅಷ್ಟೊಂದು ಬ್ಲೈಂಡಾಗಿ ನಂಬೋದು ಒಳ್ಳೇದಲ್ಲ ಅನಿಸುತ್ತೆ. ಹೇಳಿದ್ನಲ್ಲ, ನಿನಗೆ ರಾಜೀವನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅವನು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದರೆ ಅದಕ್ಕೆ ನಾನು ಸಹಾಯ ಮಾಡಿದ್ದೀನಿ. ನನ್ನ ಸಹಾಯನ ಅವನು ಯಾವತ್ತೂ ಮರ್ತಿಲ್ಲ. ನನಗೇನೇ ತೊಂದರೆ ಬಂದರೂ ಅವನು ನನ್ನ ಕೈ ಬಿಟ್ಟಿಲ್ಲ. ಆಶಾ, ನೀನು ರಾಜೀವನ್ ಬಗ್ಗೆ ಏನೇನೋ ಯೋಚನೆ ಮಾಡೋದನ್ನು ಬಿಡು.
ಅವನು ನನ್ನ ನಿಜವಾದ ಸ್ನೇಹಿತ, ಎ ಟ್ರೂ ಫ್ರೆಂಡ್. ನನಗನ್ಸಿದ್ದಿನ ಹೇಳಿದೆ ಅಷ್ಟೇ ದಿನೇಶ್. ಪರವಾಗಿಲ್ಲ ಆಶಾ, ನಿನಗೆ ಆ ಅಧಿಕಾರ ಇದೆ. ಹಾಯ್ ಡ್ಯಾಡ್. ಹಲೋ. ಅಮ್ಮ ಇಲ್ಲಿ ಅಡುಗೆ ಮನೇಲಿ ಇರ್ಬೇಕು ನೋಡು. ಮಾ ಏನಪ್ಪ? ಬಾಯ್ಲಿ. ಯಾಕೋ? ಬಾ ಅಮ್ಮ ನೀನು. ಡ್ಯಾಡ್ ಆ ಟಿ ವಿ ಆಫ್ ಮಾಡಿ. ಯಾಕಯ್ಯ? ಆಫ್ ಮಾಡಿ ಡ್ಯಾಡ್. ಏನಾಗಿದೆಯೋ ಜಗದೀಶ ನಿಂಗೆ? ಅಲ್ಲ, ಇಷ್ಟೊಂದು ಎಕ್ಸೈಟ್ ಆಗೋದಕ್ಕೆ ಏನು ಕಾರಣ ಅಂತ. ಇದರಲ್ಲಿ ಕೆಲವು ಹಾಲಿಡೇ ಸ್ಪಾಟ್ಸ್ ಡೀಟೇಲ್ಸ್ ಇದೆ, ಸೆಲೆಕ್ಟ್ ಮಾಡಿ. ಇದು ಇಂಡಿಯಾದಲ್ಲಿರೋ ಹಾಲಿಡೇ ಸ್ಪಾಟ್ಸು. ಕುಲು ಮನಾಲಿ, ಕಾಶ್ಮೀರ್, ಲಡಾಖ್, ಕೊಟ್ಟಾಯಂ, ಮುನ್ನಾರ್, ಗೋವಾ, ಇದ್ರ ಬಗ್ಗೆ ಡೀಟೇಲ್ಸ್ ಇದೆ. ಇದು ಈಜಿಪ್ಟ್, ಯುರೋಪ್, ನ್ಯೂಜಿಲ್ಯಾಂಡ್ ವರ್ಲ್ಡ್ ಟೂರ್ ಬಗ್ಗೆ ಡೀಟೇಲ್ಸ್ ಇದೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ ಸೆಲೆಕ್ಟ್ ಮಾಡಿ. ಏನಯ್ಯ, ವೆಕೇಷನ್ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ಯೋ ಹೇಗೆ? ಹೌದು ಡ್ಯಾಡ್, ಒಂದು ಲಾಂಗ್ ಹಾಲಿಡೇ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಗುಡ್. ನೀನು ಈಜಿಪ್ಟು ಅಥವಾ ನ್ಯೂಜಿಲೆಂಡ್ ಹೋಗಿ ಬನ್ನಿ, ಯಾಕಂದರೆ ಅದು ತುಂಬ ಒಳ್ಳೆ ಜಾಗಗಳು. ರೀ, ಸರಿಯೂ ಜಗದೀಶ ಆಗಲೇ ಈಜಿಪ್ಟ್ ಹೋಗಿ ಬಂದಿದ್ದಾರೆ. ಬೇರೆ ಯಾವುದಾದ್ರೂ ಜಾಗ ಇದ್ದರೆ ಹೇಳಿ. ಹಾಗಾದರೆ ಯುರೋಪ್ ಟ್ರಿಪ್ಗೆ ಹೋಗಿ ಬನ್ನಿ, ಅಥವಾ ಒಂದು ವರ್ಲ್ಡ್ ಟ್ರಿಪ್ಪು. ಡ್ಯಾಡ್, ನಾನು ಹಾಲಿಡೇ ಪ್ಲ್ಯಾನ್ ಮಾಡ್ತಿರೋದು ನನಗೋಸ್ಕರ ಅಲ್ಲ, ನಿಮ್ಮಿಬ್ರಿಗೋಸ್ಕರ. ನಮ್ಮಿಬ್ಬರಿಗೋಸ್ಕರ? ಹೌದು ಡ್ಯಾಡ್. ಹೇಳಿ, ವರ್ಲ್ಡ್ ಟೂರ್ಗೆ ಹೋಗೋದಕ್ಕೆ ಬುಕ್ ಮಾಡಿಸ್ಲೋ ಅಥವಾ ಯುರೋಪ್ ಟ್ರಿಪ್ ಬುಕ್ ಮಾಡಿಸ್ಲೋ? ಜಗದೀಶ, ಈಗ ಹೊರಗಡೆ ಸುತ್ತಾಡಬೇಕಾಗಿರೋದು ನೀನು, ಸರೆಯು, ಚಿತ್ತು, ಸ್ವರೂಪ. ನಾವೇನಿದ್ರು ಹಾಯಾಗಿ ಆರಾಮಾಗಿ ಮನೇಲಿರಬೇಕಾದವ್ರು. ಯಾರಮ್ಮ ಹೇಳಿದ್ದು? ನಾವು ಅಷ್ಟೇ ಹಾಲಿಡೇ, ವೆಕೇಷನು, ಪಿಕ್ನಿಕ್ಕು ಹೋಗಬೇಕು ಅಂತ. ನೀವು ಹೋಗಬೇಕು. ಡ್ಯಾಡ್, ನೀವು ಮದುವೆ ಆದಮೇಲೆ ಫಸ್ಟ್ ಎಲ್ಲಿಗೂ ಹೋಗಿದ್ರಿ? ಮದುವೆ ಆದ ಹೊಸದ್ರಲ್ಲಿ ನಿಮ್ಮ ಅಮ್ಮನ ಅಜ್ಜಿ ಊರಿಗೆ ಹೋಗಿದ್ದೋಯ್ಯ, ಅಲ್ವಾ ದಾಕ್ಷ ಹೇಳಿ? ಆಮೇಲೆ ಎಲ್ಲಿಗೂ ಹೋಗೋದಕ್ಕಾಗಲೇ ಇಲ್ಲ. ಆಗ್ತಾನೆ ಹೊಸದಾಗಿ ಬಿಸ್ನೆಸ್ ಬೇರೆ ಆರಂಭ ಮಾಡಿದ್ದೆ ನೋಡು, ಭಾಳ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಈ ಟ್ರಿಪ್ಪು, ವೆಕೇಷನ್ನು ಇವೆಲ್ಲ ಪ್ಲ್ಯಾನ್ ಮಾಡೋಕ್ಕೂ ನನ್ನ ಕೈಲಿ ಆಗ್ತಾಯಿಲ್ಲ. ಡ್ಯಾಡ್, ಅಟ್ಲೀಸ್ಟ್ 2 ವರ್ಷಕ್ಕೊಂದ್ಸಲನಾದರೂ ವೆಕೇಷನ್ ಹೋಗಲೇಬೇಕು. ನೀವು ವೆಕೇಷನ್ ಹೋಗಿ ಎಷ್ಟು ವರ್ಷ ಆಯ್ತು ಹೇಳಿ? 3-4 ವರ್ಷ ಆಗಿರ್ಬೇಕಪ್ಪ. ಮತ್ತೆ 3-4 ವರ್ಷ ಆಗಿದೆ. ಮನೇಲೇ ಇದ್ದು ನಿಮಗೂ ಬೇಜಾರಾಗಿರುತ್ತೆ. ಹೋಗಿ ಯಾವುದಾದ್ರೂ ಒಳ್ಳೆ ಜಾಗಕ್ಕೆ ಆರಾಮಾಗಿದ್ದು ಬನ್ನಿ. ಡಾಕ್ಟ್ರು ಅಮ್ಮಂಗೆ ವೆದರ್ ಚೇಂಜ್ ಬೇಕು ಅಂತ ಹೇಳಿದ್ದಾರೆ. ನೋಡು ಜಗದೀಶ, ಟ್ರಿಪ್ಪು, ವೆಕೇಷನ್ನು ಅಂತೆಲ್ಲ ಆರಾಮಾಗಿರ್ಬೇಕಾದವರು ನಿಮ್ಮ ವಯಸ್ಸಿನ ಹುಡುಗರು. ನಾವಲ್ಲಯ್ಯ, ನಾವು ಮನೇಲೇ ಆರಾಮಾಗಿರ್ತೀವಿ. ಹೌದು ಜಗದೀಶ, ಕೆಲಸದ ಒತ್ತಡದಿಂದ ಆಚೆ ಹೋಗಿ ರಿಲ್ಯಾಕ್ಸ್ ಮಾಡಬೇಕಾಗಿರೋದು ನೀವುಗಳು. ಇಲ್ಲಮ್ಮ, ನೀವು ಹೋಗ್ಬಿಟ್ಟು ಬನ್ನಿ. ನಾನು ನಾಳೆನೇ ಏಜೆಂಟಿಗೆ ಫೋನ್ ಮಾಡಿ ನಿಮ್ಮ ಯುರೋಪ್ ಟ್ರಿಪ್ಗೆ ಬುಕ್ ಮಾಡಿಸ್ತೀನಿ ಟಿಕೆಟ್ನ. ಬೇಡ ಜಗದೀಶ, ನಮಗೋಸ್ಕರ ಯಾವುದಕ್ಕೂ ನೀನು ರಿಸರ್ವ್ ಮಾಡಿಸೋದಕ್ಕೆ ಹೋಗಬೇಡ. ನಾವು ಮನೆಯಲ್ಲೇ ಸಂತೋಷವಾಗಿದ್ದೀವಿ. ನಿಮ್ಮ ಸುಖ ಸಂತೋಷ ನೋಡಿ ನಾವು ಹಾಯಾಗಿದ್ದೀವಿ. ಮತ್ತ್ಯಾಕೆ ನಮಗೆ? ನೋಡು, ನೀವು ಹುಡುಗರುಗಳು, ನೀವುಗಳು ಹೋಗಿ ಬನ್ನಿ. ನಿಮ್ಮ ಸುಖ ಸಂತೋಷ ನೋಡ್ತಾ ಇದ್ದರೆ ನಮಗದೇ ಮನಸ್ಸಿಗೆ ನೆಮ್ಮದಿ. ಡ್ಯಾಡ್, ಅದು ನೋಡು, ವಯಸ್ಸಾದವರಿಗೆ ಬೆಳೀತಾ ಇರೋ ಮಕ್ಕಳ ಸಂತೋಷ ಸುಖ ನೋಡೇ ನೆಮ್ಮದಿ. ಅದು ಅಲ್ಲದೆ ನಮಗೆ ಮೊಮ್ಮಕ್ಕಳು ಬೇರೆ ಆಗ್ತಾಯಿದ್ದಾರೆ. ಅವ್ರ ಜೊತೆಗೆ ಆಟಕ್ಕಿಂತ ಏನೇ ಆ ವೆಕೇಷನ್ನು, ಏನು ಹಾಲಿಡೇ. ಸಂತೋಷವಾಗಿದ್ದೀವಿ ನಾವು. ನಮಗೋಸ್ಕರ ಯಾವ ಯೋಚನೆನೂ ಮಾಡಬೇಡ. ಸರಿ ಡ್ಯಾಡ್, ನಿಮ್ಮಿಷ್ಟ. ನಾವು ಹೋಗಲೇಬೇಕು ಅಂತಿದ್ರೆ ಎಲ್ಲರೂ ಒಟ್ಟಿಗೆ ಎಲ್ಲಾದರೂ ಒಳ್ಳೆ ಜಾಗಕ್ಕೆ ಹೋಗಿ ಬರೋಣ. ಏನಂತೀರ ರೀ? ದಟ್ಸ್ ರೈಟ್. ಹೋಗೋದಾದರೆ ಎಲ್ಲರೂ ಹೋಗಿ ಬರೋಣ. ಸರಿಮಾ.
ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯಾ